ನಮ್ಮನೇಲಿ ನನಗಿನ್ನ ಚೆನ್ನಾಗಿ ಅಡುಗೆ ಮಾಡೋದು ನನ್ನ ತಂಗಿ. ಅವಳು ಚಿಕ್ಕವಳಿರುವಾಗಿಂದನೂ ಏನಾದರೂ ಹೊಸದು ಎಕ್ಸ್ಪೆರಿಮೆಂಟ್ ಮಾಡ್ತಾನೇ ಇದ್ಲು. ಇವತ್ತಿನ ರಾತ್ರಿ ಊಟಕ್ಕೆ ಚಿಕನ್ ದಮ್ ಬಿರಿಯಾನಿ ಮಾಡ್ತಾಯಿದ್ದಾಳೆ. ಇದ್ರ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಎತ್ತಿಟ್ಕೋಬೇಕು. ಇನ್ನು ಸ್ವಲ್ಪ ಪಾತ್ರೆಯಲ್ಲೇ ಉಳಿಸ್ಕೊಂಡು ಅದಕ್ಕೆ ಡ್ರೈ ಸ್ಪೈಸಸ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ಚಿಕನ್, ಉಪ್ಪು, ಅರಿಶಿನ ಪುಡಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ, ಪುದೀನ ಹೆಚ್ಚಿಟ್ಟಿರೋದು ಇದಿಷ್ಟು ಹಾಕಿ ನೀರು ಬಿಡೋವರೆಗೂ ಬೇಯಿಸ್ಕೋಬೇಕು. ಅದು ಚೆನ್ನಾಗಿ ನೀರು ಬಿಟ್ಟಾದಮೇಲೆ ಅದಕ್ಕೆ ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕೆಂಪು ಮೆಣಸಿನ್ಕಾಯಿ ಪುಡಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮತ್ತು ಇದೇ ಸ್ಟೇಜಲ್ಲಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೋಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಚಿಕನ್ ಅರ್ಧ ಬೆಂದಿದೆ ಅನ್ನುವಾಗ ಇನ್ನೊಂದು ಕಡೆ ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು. ಇದು ಅನ್ನ ಮಾಡ್ಕೊಳ್ಳೋಕ್ಕೆ. ನೀರಿಗೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಕೊತ್ತಂಬರಿ, ಪುದೀನ ಇದಿಷ್ಟನ್ನು ಹಾಕ್ಕೊಂಡು ಮುಕ್ಕಾಲು ಭಾಗ ಬೆಂದಿರೋ ಅಷ್ಟು ಅನ್ನ ಮಾಡಿಕೊಂಡು ದಮ್ ಕಟ್ಟೋಕ್ಕೆ ಒಂದು ತವ ಮೇಲೆ ಚಿಕನ್ದು ಪಾತ್ರೆ, ಅದಕ್ಕೆ ಅನ್ನ, ಕೊತ್ತಂಬರಿ, ಪುದೀನ, ಫ್ರೈ ಮಾಡ್ಕೊಂಡಿದ್ದು ಈರುಳ್ಳಿ, ಸ್ವಲ್ಪ ಫ್ರೈ ಮಾಡಿರೋ ಗೋಡಂಬಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೇಸ್ಟಿ ಬಿರಿಯಾನಿ ರೆಡಿ ಆಗುತ್ತೆ.